ಆತ ಪವಾಡ ಪುರುಷ, ಕಷ್ಟ ಎಂದು ಬೇಡಿ ಬಂದ ಭಕ್ತರ ಪಾಲಿನ ಆರಾಧ್ಯ ದೈವ. ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ಆ ಪವಾಡ ಪುರುಷನ ಬ್ರಹ್ಮರಥೋತ್ಸವಕ್ಕೆ 2 ದಿನ ಬಾಕಿ ಉಳಿದಿದ್ದು ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ. ಹಾಗಿದ್ರೆ ಯಾರಾತ? ಬ್ರಹ್ಮರಥೋತ್ಸವ ನಡೆಯುತ್ತಿರೋದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಗಟೇರಿ ನಾರದ ಮುನಿ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಸಿದ್ಧತೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿರುವ ನಾರದ ಮುನಿ ಕ್ಷೇತ್ರ. ಏಪ್ರಿಲ್ 8ರಂದು ನಡೆಯಲಿರುವ ಬ್ರಹ್ಮ ರಥೋತ್ಸವ. ಚಿಗಟೇರಿ ಅಂತ ಊರಿಲ್ಲ, ನಾರಪ್ಪನಂತ ದೇವರಿಲ್ಲ ಎಂಬ ಮಾತಿದೆ. ನಾರದ ಮುನಿ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದು ಏಪ್ರಿಲ್ 8ರಂದು ಮೂಲ ನಕ್ಷತ್ರದಲ್ಲಿ ಇತಿಹಾಸ ಪ್ರಸಿದ್ಧ ನಾರದ ಮುನಿ ಬ್ರಹ್ಮ ರಥೋತ್ಸವ ಜರುಗಲಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ನಾರದ ಮುನಿ ಪುಣ್ಯ ಕ್ಷೇತ್ರವಿದ್ದು ಈ ಕ್ಷೇತ್ರಕ್ಕೆ ಬಂದು ನಾರಿನ ಪಾಚಿ ಎಸೆದರೆ ನಾರುಣ್ಣು ಮಾಯವಾಗುತ್ತವೆ ಎನ್ನುವ ಪ್ರತೀತಿ ಇದೆ. ಬ್ರಹ್ಮ ರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಲಿದ್ದು ಬಿರು ಬಿಸಿಲಿನಲ್ಲೂ ಲೆಕ್ಕಿಸದೆ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಲ್ಲದೆ ಬ್ರಹ್ಮ ರಥೋತ್ಸವಕ್ಕೆ ಭಕ್ತರು ನಾರಿನ ಕಟ್ಟು ಎಸೆದು ಹರಕೆ ತೀರಿಸುತ್ತಾರೆ. ಚಿಗಟೇರಿ ಗ್ರಾಮದಲ್ಲಿ ನಾರದ ಮುನಿ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಏಪ್ರಿಲ್ 8ನೇ ತಾರೀಕು ತೇರು ಮತ್ತು 9ನೇ ತಾರೀಕು ಓಕ್ಲಿ ಕಾರ್ಯಕ್ರಮನ ಚಿಗಟೇರಿನಲ್ಲಿ ಏರ್ಪಾಡು ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ಸರಿ ಭಾಳ ಜನ ಸೇರೋ ಒಂದು ನಿರೀಕ್ಷೆ ಇದೆ. ಆ ತೇರಿನಾಗೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಿದ್ಧತೆ ಕಮಿಟಿಯವರು ಮತ್ತು ಮುಜರಾಯಿ ಇಲಾಖೆ, ದತ್ತಿ ಇಲಾಖೆಯವರು ಎಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ನಾರದ ಮುನಿ ರಥೋತ್ಸವವನ್ನು ಆಚರಣೆ ಮಾಡೋಂಥ ಒಂದು ವ್ಯವಸ್ಥೆನ ನಾವು ಈಗಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾಡಿನಾದ್ಯಂತ ಎಲ್ಲ ಪೇಪರ್ಗಳಿಗೆ ಮತ್ತು ಮೀಡಿಯಾಕ್ಕೆ ಎಲ್ಲ ಪ್ರಚಾರ ಕೊಟ್ಟಿದ್ದೀವಿ. ಅದೊಟ್ಟು ಭಕ್ತರುಗಳಿಗೆ ಗೊತ್ತಿರುತ್ತೆ, ಅದು ಮೂಲ ನಕ್ಷತ್ರ ಯಾವತ್ತು ಇರುತ್ತೆ ಆ ದಿವಸ ಮಾತ್ರ ಅದು ನಮ್ಮ ತೇರು ಎಳೆಯೋಂಥ ಒಂದು ಪುರಾತನ ಕಾಲದಿಂದ ಒಂದು ಪದ್ಧತಿ. ಆಮೇಲೆ ಬಂದಂಥ ಭಕ್ತರಿಗೆ ಎಲ್ಲ ಇಳ್ಕೊಳ್ಳೋಕ್ಕೆ ರೂಮಿನ ವ್ಯವಸ್ಥೆ ಮತ್ತು ಮನೆಗಳು, ಕಣಗಳಿಗೆಲ್ಲ ಭಕ್ತರುಗಳಿಗೆ ಅಂತ ವ್ಯವಸ್ಥೆ ಎಲ್ಲವೂ ಆಗಿದೆ. ನೀರಿನ ವ್ಯವಸ್ಥೆ ಆಗಿದೆ, ಕರೆಂಟಿದ್ದು ಎಲ್ಲ ವ್ಯವಸ್ಥೆ ಆಗಿದೆ ಮತ್ತು ತೇರು ಸುರಕ್ಷತೆ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ನಾವು ಕಮಿಟಿಯವರು ಮಾಡಿದ್ದೀವಿ. ಸುಮಾರು 400-500 ಜನ ಒಂದು ಪೊಲೀಸು ಬರೋಂಥ ವ್ಯವಸ್ಥೆಯಾಗಿದೆ. ರಥೋತ್ಸವ ದಿನ ದೇವಸ್ಥಾನದಲ್ಲಿ ಬೆಳಿಗ್ಗೆ ಬಾಲಕನಾಗಿ, ಮಧ್ಯಾಹ್ನ ಯುವಕನಾಗಿ, ಸಂಜೆ ಮುದುಕನಾಗಿ ನಾರದ ಮುನಿ ಸ್ವಾಮಿ ಪೂಜೆಗೊಳ್ಳುತ್ತಾರೆ. ಆದರೆ ರಥವನ್ನೇರುವುದು ಮಾತ್ರ ವಿಷ್ಣುವಿನ ಉತ್ಸವ ಮೂರ್ತಿ. 8ನೇ ಶತಮಾನದಲ್ಲಿ ಉತ್ತರ ಭಾರತದಿಂದ ಬಂದು ಮಧ್ಯ ಕರ್ನಾಟಕದಲ್ಲಿ ನೆಲೆ ನಿಂತು ತಪಗೈದ ಭೈರೇಶ ತನ್ನ ತಪಶಕ್ತಿಯಿಂದ ಭಕ್ತನ ಮೈಮೇಲಿನ ನಾರು ಹುಣ್ಣು ನಿವಾರಣೆ ಮಾಡಿದ. ಅಂದಿನಿಂದ ನಾರದ ಮುನಿ ಶಿವನಾರದ ಮುನಿ ಎಂದು ಪ್ರಚಲಿತರಾದರು. ನಂತರ ಹುಲ್ಲೂರಿನಿಂದ ಚಿಗಟೇರಿ ಗ್ರಾಮದ ಕ್ಷಾಮ ನಿವಾರಣೆಗೆ ಬಂದು ನೆಲೆಸಿದರೆಂದು ಅಲ್ಲಿಯ ನಾಡ ಗೌಡರು ದೇವಸ್ಥಾನ ನಿರ್ಮಿಸಿದರು ಎಂದು ಇತಿಹಾಸವಿದೆ. ಹರಪನಹಳ್ಳಿ ತಾಲೂಕು ಚಿಗಟೇರಿ ಗ್ರಾಮದಲ್ಲಿ ಶ್ರೀ ನಾರದ ಮುನಿ ದೇವಸ್ಥಾನವನ್ನು ನಮ್ಮ ಪುರಾತನ ಕಾಲದಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ. 1994ರಲ್ಲಿ ದೇವಸ್ಥಾನವನ್ನು ಕೆಡವಿ ಎಲ್ಲ ಹಳೇದಾಗಿತ್ತು ಕಲ್ಲಿಂದು, ಅದನ್ನೆಲ್ಲ ಕೆಡವಿ ಇವತ್ತಿನ ದಿವಸ ನಮ್ಮ ಜನಗಳ ಸುಮಾರು 380 ಊರಲ್ಲಿದ್ದಾರೆ ನಾರದ ಮುನಿ ಭಕ್ತರು. ಅವರೆಲ್ಲ ಪಟ್ಟಿ ಎತ್ತಿ ಸಂಗ್ರಹ ಮಾಡಿ ಸುಮಾರು ಒಂದು 2-2.5 ಕೋಟಿ ರೂಪಾಯಿ ಆಗ್ಬೋದು ದೇವಸ್ಥಾನ ಮತ್ತು ರೂಮ್ಗಳು ಮಾಡಿ ಎಲ್ಲ ಎಡೆಮನೆಗಳೆಲ್ಲ ಮಾಡಿದ್ದೇವೆ. ಒಂದು 25 ರೂಮ್ ಮಾಡಿದ್ದೇವೆ. ಊರಿನ ಸಹಕಾರ ಮತ್ತು ನಮ್ಮ ಭಕ್ತರ ಸಹಕಾರ ಭಾಳ ಇದೆ. ಒಂದು ನಾರದ ಮುನಿಗೆ ಯಾವಾಗಲೂ ನಾರ ವಸ್ತ್ರ ನಮ್ಮ ದೇವರ ಒಂದು ಮಹಿಮೆ. ಆಮೇಲೆ ಪ್ರಸಾದವನ್ನು ಮಾಡ್ತಕ್ಕಂಥ ಎಡಿಜನ ಮತ್ತು ದಾಸಪ್ಪರ ಗಂಟೆ ಬಾರಿಸ್ಕೊಂತ ಬಂದರೆ ಅದೇ ನಮ್ಮದು ಒಂದು ವಿಶೇಷವಾದ ಪೂಜೆ ಶ್ರೀ ನಾರಾಯಣ ಮುನಿ.
ನಾರಾಯಣಮನೆ ಚಿಗಟೇರಿ ಎಂಬ ಊರಿಲ್ಲ, ನಾರಪ್ಪನ ದೇವರಿಲ್ಲ. ಈ ಒಂದು ಸದ್ಭಕ್ತಿಯಲ್ಲಿ ಪ್ರತಿ ಶನಿವಾರ, ಇವತ್ತು ಲೆಕ್ಕ ಹಾಕಿದ್ರೆ ಸ್ವಲ್ಪ ಹೆಚ್ಚಿನ ದಿವಸ ಒಂದು ಪ್ರತಿ ಶನಿವಾರ ಒಂದು 50,000 1 ಲಕ್ಷ ಬರ್ತೈತಿ. ಪ್ರತಿ ಅಮಾವಾಸ್ಯೆಗೆ ಪ್ರಸಾದವನ್ನು ನಾವು ಇವತ್ತಿನ ದಿವಸ ಪ್ರತಿ ಅಮಾವಾಸ್ಯೆಗೆ ನಮ್ಮ ಭಕ್ತರು ಮಾಡ್ತಾ ಇದ್ದಾರೆ. ಬ್ರಹ್ಮರಥೋತ್ಸವಗಳಲ್ಲಿ ರಥಗಳಿಗೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸುವುದು ಮಾಮೂಲಿ. ಆದರೆ ಇಲ್ಲಿ ಬ್ರಹ್ಮರಥಕ್ಕೆ ಭಕ್ತರು ಕತ್ತಾಳಿ ನಾರು ಕಟ್ಟು ಎಸೆದು ಹರಕೆ ತೀರಿಸುತ್ತಾರೆ. ನಾರದ ಮುನಿಗೆ ನಾರನ್ನ ಸಮರ್ಪಿಸುವ ಸಂಪ್ರದಾಯ ರಾಜ್ಯದಲ್ಲೇ ವಿಶಿಷ್ಟವಾಗಿದೆ. ಹಾಗಾಗಿಯೇ ಚಿಗಟೇರಿ ಅಂತ ಊರಿಲ್ಲ, ನಾರಪ್ಪನಂತ ದೇವರಿಲ್ಲ ಎನ್ನುವ ನಾಣ್ಣುಡಿ ಜನರ ಬಾಯಲ್ಲಿ ಹರಿದಾಡುತ್ತದೆ. ಜಾತ್ರೆಯಲ್ಲಿ ಬರುವಂತಹ ಜನಗಳಿಗೆ ಬಂದೋಬಸ್ತು, ಸೂಕ್ತ ಬಂದೋಬಸ್ತು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತು, ಆಮೇಲೆ ಕರೆಂಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ನಮ್ಮ ನಾರದಮುನಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಹಣಬೇರ್ ರಾಜಣ್ಣನವರು ಬಹಳ ಶ್ರದ್ಧೆಯಿಂದ, ಭಾಳ ಮುನ್ನೆಚ್ಚರಿಕೆಯಾಗಿ ಯಾವುದೇ ತೊಂದರೆ ಆಗದಂತೆ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಒಂದು ಚಿಗಟೇರಿ ಎಂಬ ಊರಿಲ್ಲ, ನಾರಪ್ಪನೆಂಬ ದೇವರಿಲ್ಲ ಎಂಬ ನಾಣ್ಣುಡಿಯಂತೆ ನಮ್ಮ ವಿಶೇಷ ಇದು. ನಮ್ಮ ದೇವರು ಬೇರೆ ಎಲ್ಲ ರಥೋತ್ಸವಗಳಿಗೆ ಬರೀ ರಥೋತ್ಸವ ಆಗುತ್ತೆ, ಅಲ್ಲಿ ಮುಗಿಯುತ್ತೆ. ಇದು ನಮ್ದಂಗಲ್ಲ. ಬೆಳಗ್ಗೆ 6 ಗಂಟೆಯಿಂದಲೂ ಸ್ವಾಮಿ ಎಡೆ ಎಲ್ಲರೂ ಬರೀ ಅಕ್ಕಿ ಬೇಳೆ, ಅಕ್ಕಿ, ಬೆಲ್ಲ ಎಲ್ಲ ಪ್ರತ್ಯೇಕ ಬೆಡಗಿನ ಭಕ್ತರೆಲ್ಲ ಸೇರಿ ಮಣ್ಣಿನ ಮಡಿಕೆಗೆ ಇದನ್ನು ಪ್ರಸಾದ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಹಂಚದೇ ಒಂದು ವಿಶೇಷ. ಇದು ಬೆಳಗ್ಗೆಯಿಂದಲೂ ಸಂಜೆ ತನಕನೂ ಕಾರ್ಯಕ್ರಮಗಳು ವಿಶೇಷವಾಗಿ ನಡೀತಾ ಇರ್ತವೆ. ಬರೀ ಒಂದು ಇದು ಎಡೆ ಓರೋದು ಅಂತಂದರೆ ಒಂದೊತ್ತಿರ್ಬೇಕು, ಏನೂ ಇದು ಮಾಡೋಂಗಿಲ್ಲ. ಅಷ್ಟು ಕಟ್ಟುನಿಟ್ಟಿನಾಗೆ ಸುಡುವಂತಹ ಗಡಿಗೆಯನ್ನು ಮೇಲೆ ಹೊತ್ತು, ಹೆಗಲ ಮೇಲೆ ಹೊತ್ತು ಆ ಪ್ರಸಾದವನ್ನು ಮಾಡೋದೇ ಒಂದು ವಿಶೇಷ. ಒಟ್ಟಿನಲ್ಲಿ ನಾರದ ಮುನಿ ಬ್ರಹ್ಮರಥೋತ್ಸವಕ್ಕೆ 2 ದಿನ ಬಾಕಿ ಉಳಿದಿದ್ದು ಸಿದ್ಧತೆಗಳು ಭರದಿಂದ ಸಾಗಿವೆ. ಅಲ್ಲದೆ ಇಡೀ ಗ್ರಾಮವೇ ಮಧುವಣ ಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಿದೆ.